ದಿನಕ್ಕೆ ಒಂದೊಂದು ಗಡಿಗೆಯಿಂದ ಒಬ್ಬೊಬ್ಬ ಹುಟ್ಟಿದ ಹಾಗೆ ಮಾಡಿದ್ರಂತೆ ವೇದವ್ಯಾಸ ದೇವರು. ಇದು ನಡೆದಿರ್ತಕ್ಕಂಥ ಕಥೆ. ಎಲ್ರಿಗೂ ಸಂದೇಹ ಬರೋದಿದೆ, ಅಂತೂ ಮುಂದಿನ ಎಲ್ಲಾ ಅನರ್ಥಕ್ಕೆ ಕಾರಣ ವೇದವ್ಯಾಸ ದೇವರು. ಯಾಕೆ ಈ ಕೆಲಸ ಮಾಡ್ಬೇಕು, ಹೋದದ್ದು ಹೋಯ್ತು ಪೀಡೆ ಅಂತ ಹೇಗಿದ್ರು ತಾನೇ ಕುಟ್ಕೊಂಡ್ಲು ಕಲ್ಲಿನಿಂದ 100 ಹೋಳಾಗಿ ಹೋಯ್ತು, ಹೋದದಾಚೆ ಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು. ಯಾಕೆ ಮಾಡ್ಲಿಕ್ಕೆ ಹೋದ್ರು ವೇದವ್ಯಾಸ ದೇವರು ಇಂತಹ ಕೆಲಸ? ಸದೇವ ಕಾರ್ಯ ಸಿದ್ಧಯೇ ರಕ್ಷ ಗರ್ಭಮೀಶ್ವರ ಪರಾಶರಾತ್ಮಜ ಪ್ರಭು ವಿಚಿತ್ರ ವೀರ್ಯಜೋದ್ಭವಂ. ಆಚಾರ್ಯ ಹೇಳ್ತಾರೆ, ವೇದವ್ಯಾಸ ದೇವರು ಇಂಥ ಕೆಲಸ ಬಹಳ ಮಾಡಿದ್ದ. ಸ ದೇವ ಕಾರ್ಯ ಸಿದ್ಧಯೇ, ದೇವ ಕಾರ್ಯ ಸಿದ್ಧಿ ಆಗಬೇಕು. ಆ ಕಲಿ ಮೊದಲಾದಂಥವರೆಲ್ಲ 100 ಮಂದಿ ಹುಟ್ಟಬೇಕು, ಬೆಳಿಬೇಕು, ಅವರು ಅನ್ಯಾಯ ಮಾಡಬೇಕು. ಅದರ ಪರಿಣಾಮ ಏನಾಗ್ತದೆ ಅಂತ ಜಗತ್ತಿಗೆ ತೋರಿಸ್ಬೇಕು. ದುರ್ಯೋಧನನೇ ಹುಟ್ಟದಿದ್ರೆ, ದುರ್ಯೋಧನನ ಹಾಗೆ ವರ್ತಿಸಿದ್ರೆ ಏನಾದೀತು ಅಂತ ಹೇಗೆ ಗೊತ್ತಾಗಬೇಕು ಜಗತ್ತಿಗೆ? ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಹುಟ್ಟಿ ಸಜ್ಜನರಾಗಿರ್ತಕ್ಕಂತಹ ಪಾಂಡವರನ್ನು ಹೊರಗಾಕಿ ಅವರಿಗೆ ದ್ರೋಹ ಮಾಡಿ ಇದಕ್ಕೆ ಅರಿಗಿನ ಮನೆಗೆಲ್ಲ ಕಳಿಸಿ ಎಂತೆಂಥ ದ್ರೋಹ ಮಾಡಿದ್ರು. ಈ ರೀತಿ ಸಜ್ಜನರಾದ ಅಲ್ಪಸಂಖ್ಯಾತರಾದಂತಹ ಪಾಂಡವರಿಗೆ, ತಂದೆಯನ್ನು ಕಳ್ಕೊಂಡವರಿಗೆ ಈ ರೀತಿ ದ್ರೋಹ ಮಾಡಿದ್ರೆ ಏನಾದೀತು ಮುಂದೆ ದುರ್ಯೋಧನಾದಿಗಳಿಗೆ ಏನಾಯ್ತು? ಅದು ಜಗತ್ತಿಗೆ ಗೊತ್ತಾಗಬೇಕು. ಪ್ರತ್ಯಕ್ಷವಾಗಿ ಜಗತ್ತು ನೋಡಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ವೇದವ್ಯಾಸ ದೇವರು ಇಂಥ ದೇವಕಾರ್ಯ ಸಿದ್ಧಿಗೋಸ್ಕರ ತಾವೇ ಬಂದು ರರಕ್ಷ ಗರ್ಭಮೀಶ್ವರ ಆ 101 ಪಿಂಡಗಳನ್ನು ತುಪ್ಪ ತುಂಬಿದ ಗಡಿಗೆಯಲ್ಲಿಟ್ಟು ರಕ್ಷಣೆ ಮಾಡಿದ್ರು. ಅದಕ್ಕೆ ಧರ್ಮರಾಜನಿಗೆ ಏನಂತಾರೆ ಗೊತ್ತೇನು? ಧರ್ಮರಾಜನಿಗೆ ಒಂದು ಅಪೂರ್ವವಾದ ಹೆಸರಿದೆ. ಯುಧಿಷ್ಠಿರ ಅಂತ ಒಂದು ಹೆಸರು, ಧರ್ಮರಾಜ ಅಂತ ಕರೀತಾರೆ. ಇನ್ನೊಂದು ಅಪೂರ್ವವಾದ ಹೆಸರು ಪುರಾಣಗಳಲ್ಲಿ ಬಳಸೋದು ಅಜಾತ ಶತ್ರು ಅಂತ. ಅಜಾತ ಶತ್ರು ಅಂತ ಧರ್ಮರಾಜನಿಗೆ ಹೆಸರು. ಸಾಧಾರಣ ಕೆಲವರು ಈ ಲೋಕದಲ್ಲೂ ಬಳಸ್ತಿರ್ತಾರೆ ಅಜಾತ ಶತ್ರು ಅಂತ. ಎಲ್ರಿಗೂ ಬೇಕಾದವರು ಇರ್ತಾರೆ ನೋಡ್ರಿ, ಯಾರು ಶತ್ರುಗಳಿಲ್ಲ, ಎಲ್ರಿಗೂ ಬೇಕಾಗಿ ಎಲ್ಲರನ್ನೂ ಹಚ್ಕೊಂಡಿದ್ದವರನ್ನ ಇವನು ಅಜಾತ ಶತ್ರು ಅಂತ ಕರೀತಿರ್ತಾರೆ. ಧರ್ಮರಾಜನನ್ನ ಆ ರೀತಿ ಅಜಾತ ಶತ್ರು ಅಂತ ಕರೆದದ್ದಲ್ಲ. ಆದ್ರೆ ಧರ್ಮರಾಜನಿಗೆ ಅಜಾತ ಶತ್ರು ಅಂತ ಹೆಸರಿತ್ತು. ಅರ್ಥ ಏನು? ಶತ್ರುವೇ ಹುಟ್ಟಿದಿಲ್ವೇ ಧರ್ಮರಾಜನಿಗೆ? ದುರ್ಯೋಧನಾದಿಗಳೆಲ್ಲ ಬೇಕಾದಷ್ಟು ಶತ್ರುಗಳಿದ್ರು, ಶತ್ರುಗಳು ಹುಟ್ಟಿದ್ರು ಧರ್ಮರಾಜನಿಗೆ. ಅಂದ ಮೇಲೆ ಅವನು ಅಜಾತ ಶತ್ರು ಆದ ಹೇಗೆ? ಅದಕ್ಕೆ ಅಜಾತ ಶತ್ರು ಅನ್ನೋದ್ರ ಅರ್ಥ ಏನ್ ಹೇಳ್ತಾರೆ ಅಂತಂದ್ರೆ, ಅಂದ್ರೆ ವೇದವ್ಯಾಸ ದೇವರು. ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ. ಅಂದ್ರೆ ವೇದವ್ಯಾಸ ದೇವರು. ಅಜಾತ, ವೇದವ್ಯಾಸ ದೇವರಿಂದಲೇನೆ ಹುಟ್ಟಿದಂಥವರು ದುರ್ಯೋಧನಾದಿಗಳು. ಅಜಾತ, ಅವರು ಶತ್ರುಗಳಾಗಿದ್ರಾದ್ರಿಂದ ಧರ್ಮರಾಜ ಅಜಾತ ಶತ್ರು. ನಿಷೇಧಾಕ್ಷರ ಅಲ್ಲ ಅಲ್ಲಿ, ಶತ್ರುಗಳೇ ಹುಟ್ಟಿದ್ದಿಲ್ಲ ಅಂತ ಅರ್ಥ ಅಲ್ಲ. ವೇದವ್ಯಾಸ ದೇವರಿಂದ ಜಾತ, ಹುಟ್ಟಿದಂಥವರು ಅಂದ್ರೆ ವೇದವ್ಯಾಸ ದೇವರೇ ಆ ಪಿಂಡವನ್ನ ಗಡಿಗೆಯಲ್ಲಿಟ್ಟು ದುರ್ಯೋಧನಾದಿಗಳು ಹುಟ್ಟೋ ಹಾಗೆ ಮಾಡಿದ್ರು. ಆದ್ರಿಂದ ವೇದವ್ಯಾಸ ದೇವರಿಂದಲೇನೆ ಹುಟ್ಟಿದಂತಹ, ಅವರ ಮೂಲಕ ಹುಟ್ಟಿದಂತಹ ದುರ್ಯೋಧನಾದಿಗಳು ಅವರನ್ನ ಶತ್ರುವನ್ನಾಗಿ ಪಡೆದಿದ್ದ, ಅವರು ಶತ್ರುಗಳಾಗಿದ್ರು. ಆದ್ರಿಂದ ಧರ್ಮರಾಜನಿಗೆ ಅಜಾತ ಶತ್ರು ಅಂತ ಕರೀತಾರೆ. ಹೀಗೆ ವೇದವ್ಯಾಸ ದೇವರೇ ಬಂದು ಬೇಕು ಅಂತ ಧರ್ಮರಾಜನ ಶತ್ರುತ್ವ ಅವರು ಬೆಳೆಸ್ಕೊಳ್ಳಿ, ಧರ್ಮರಾಜನ ಶತ್ರುಗಳಾಗ್ಲಿ, ಧರ್ಮ ವಿರೋಧಿಗಳಾಗ್ಲಿ, ಅದು ಏನಾಗ್ತದೆ ಅಂತ ಗೊತ್ತಾಗ್ಬೇಕು. ಅದಕ್ಕೆ ಆ ಕೆಲಸ ಮಾಡಿದ್ರ. ಕಲಿ ಸುಯೋಧನೋ ಜನಿ ಪ್ರಭೂತ ಬಾಹುವೀರ್ಯಯುಕ್ ಪ್ರಧಾನ ವಾಯು ಸನ್ನಿಧೇ ಬಲಾಧಿಕತ್ವಮಸ್ಯ ತತ್. ಅಂತೂ ವ್ಯಾಸರು ತುಂಬಿದಂಥ ಇಟ್ಟಂತಹ ಗಡಿಗೆಯಿಂದ, ಮೊದಲನೇ ಗಡಿಗೆಯಿಂದ ಒಬ್ಬ ಹುಟ್ಟಿದ. ಅವನು ಸಾಕ್ಷಾತ್ ಕಲಿಯೇ ದುರ್ಯೋಧನನಾಗಿ ಹುಟ್ಟಿದ. ಯಾವಾಗ ಹುಟ್ಟಿದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಯುಧಿಷ್ಠಿರ ಹುಟ್ಟಿ 1 ವರ್ಷ 4 ದಿನ ಆದ ಮೇಲೆ ದುರ್ಯೋಧನ ಹುಟ್ಟಿದನು. ಯುಧಿಷ್ಠಿರ ಹುಟ್ಟೋ ಹೊತ್ತಿಗೆ ಗಾಂಧಾರಿ ಗರ್ಭಧಾರಣೆ ಮಾಡಿ 1 ವರ್ಷ ಆಗಿತ್ತು. ಅಲ್ಲಿಗೆ 1 ವರ್ಷ ಆಗಿತ್ತು. ಯುಧಿಷ್ಠಿರ ಹುಟ್ಟಿ ಮತ್ತು 1 ವರ್ಷ ಆಗಿ 4 ದಿವಸ ಆದ್ಮೇಲೆ ಅಲ್ಲಿವರೆಗೆ ಗಡಿಗೆಯಲ್ಲಿ ಬೆಳೆದು ದುರ್ಯೋಧನ ಹುಟ್ಟಿದ. ಸರಿಯಾಗಿ 1 ವರ್ಷ 4 ದಿನ ಅದಾದ ಮೇಲೆ ದುರ್ಯೋಧನ ಕಲಿಯೇ ಹುಟ್ಟಿದ್ದಾನೆ. ಆ ಕಲಿಯಾದ ದುರ್ಯೋಧನನಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇತ್ತಂತೆ. ಯಾಕೆ ಅಂದ್ರೆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಬಲ ಬರೋದಕ್ಕೋಸ್ಕರ. ಅವನು ಬಲಿಷ್ಠನಾಗಿ ಶತ್ರುತ್ವ ಮಾಡಬೇಕು, ಅದರ ಪರಿಣಾಮ ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಬಲ ಬರಲಿಕ್ಕೆ ಮಾತ್ರ ಆ ಅಂಶಕ್ಕೆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇತ್ತಂತೆ. ಮುಖ್ಯ ಪ್ರಾಣದೇವರಿಗೆ ಅನೇಕ ರೂಪಗಳಿದೆಯಂತೆ. ಬಲ ಅನ್ನೋ ರೂಪ, ಶೃಂಗಾರ ಅಂತ ಒಂದು ರೂಪ, ನೀತಿ ಅಂತ ಒಂದು ರೂಪ, ಭಕ್ತಿ ಅಂತ ಒಂದು ರೂಪ. ಮುಖ್ಯ ಪ್ರಾಣದೇವರು ಭಕ್ತಿ ಅನ್ನೋ ರೂಪದಿಂದ ಎಲ್ಲಿ ಸನ್ನಿಹಿತರಾಗಿರ್ತಾರೋ ಅವರಿಗೆ ಭಕ್ತಿ ಬರ್ತದೆ. ಬಲ ಅನ್ನೋ ರೂಪದಿಂದ ಮುಖ್ಯ ಪ್ರಾಣದೇವರ ಸನ್ನಿಧಾನ ಎಲ್ಲಿರ್ತದೋ ಅವರಿಗೆ ಬಲ ಬರ್ತದೆ. ಅಷ್ಟೇ, ಇನ್ಯಾವುದೂ ಬರೋದಿಲ್ಲ. ಯಾಕೆ? ಬಲ ಅನ್ನೋ ರೂಪದಿಂದ ಮಾತ್ರ ಮುಖ್ಯ ಪ್ರಾಣದೇವರಿರ್ತಾರೆ. ಶೃಂಗಾರ ಅನ್ನೋ ರೂಪದಿಂದ ಮುಖ್ಯ ಪ್ರಾಣದೇವರಿದ್ರೆ ಅವರು ನೋಡ್ಲಿಕ್ಕೆ ಒಳ್ಳೆ ಆಕರ್ಷಣೀಯರಾಗಿ ಕಾಣ್ತಾರಂತೆ. ಹೀಗೆ ಮುಖ್ಯ ಪ್ರಾಣದೇವರಿಗೆ ಅನೇಕ ರೂಪಗಳು. ನೀತಿ ಅನ್ನೋ ರೂಪದಿಂದ ಇದ್ರೆ ಅವ್ರು ಒಳ್ಳೆ ನೀತಿವಂತರಾಗ್ತಾರೆ. ಅವರಿಗೆ ಭಕ್ತಿ ಇರೋದಿಲ್ಲ, ಬಲ ಇರೋದಿಲ್ಲ, ಏನಿರೋದಿಲ್ಲ. ಅದಿರ್ಬೇಕಾದ್ರೆ ಮತ್ತೆ ಮುಖ್ಯ ಪ್ರಾಣದೇವರು ಆ ರೂಪದಿಂದ ಸನ್ನಿಹಿತರಾಗಬೇಕು. ಹೀಗೆಲ್ಲ ಪ್ರಾಣದೇವರಿಗೆ ಅನೇಕ ರೂಪಗಳಿದೆ ಅಂತಾರೆ. ಅದೊಂದೊಂದು ಗುಣ ಕೊಡ್ತಕ್ಕಂಥ ರೂಪ ಅವರ ಸನ್ನಿಧಾನ ಇದ್ರೆ ಬರ್ತದೆ. ದುರ್ಯೋಧನನಿಗೆ ಬಲ ಒಂದಿರಬೇಕು ಅಂತಿತ್ತು ಹರಿಸಂಕಲ್ಪ. ಆದ್ರಿಂದ ಮುಖ್ಯ ಪ್ರಾಣದೇವರು ವರಪ್ರದರಾಗಿ ಆ ರೂಪದಿಂದ ಅವನಲ್ಲಿ ಸನ್ನಿಹಿತರಾಗಿದ್ರಂತೆ. ಪ್ರಧಾನ ವಾಯು ಸನ್ನಿಧೇಹೇ ಬಲಾಧಿಕತ್ವ ಮಶ್ಯತತ್. ಆದ್ರಿಂದ ಹೆಚ್ಚು ಬಲಶಾಲಿಯಾಗಿದ್ದ. ಇನ್ನೊಂದು ಸ್ವಾರಸ್ಯ ಅಂದ್ರೆ, ದುರ್ಯೋಧನ ಯಾವ ಗಡಿಗೆಯಿಂದ ಹುಟ್ಟಿದ
ಹುಟ್ಟಿದ ಕೂಡಲೇ ಯಾವತ್ತು ಹುಟ್ಟಿದನೋ ಅವತ್ತಿನ ದಿವಸ ಹುಟ್ಟಿದ ಕೂಡಲೇ ಮಗು ಅಳತದ ನೋಡ್ರಿ. ಗರ್ಭದಿಂದ ಬಂದ ಕೂಡಲೇ ಮಗು ಅಳಬೇಕಲ್ಲ. ದುರ್ಯೋಧನ ಅಳ್ಳಿಲ್ಲಂತೆ, ಕತ್ತೆ ಕಿರಿಚಿದ ಹಾಕಿ ಕಿರಿಚಿದಂತೆ. ಯಾವುದೋ ಕತ್ತೆ ಕೂಗ್ತಾ ಇದೆ ಅನಿಸ್ಬೇಕು, ಆ ರೀತಿ ಕತ್ತೆ ಕಿರಿಚಿದ ಹಾಕಿ ಕಿರಿಚಿದನಂತೆ. ಇವನು ಕಿರಿಚಿದ್ದು ನೋಡಿ ಬೇರೆ ಕತ್ತೆಗಳೆಲ್ಲ ಯಾರೋ ನಮ್ಮನ್ನು ಕರಿತಿದ್ದಾರೆ ಅಂತ ಅವು ಕಿಚ್ಚಿದ್ವು. ದುರ್ಯೋಧನ ಹುಟ್ಟಿದಾಗ ನಡೆದ ಘಟನೆ ಇದು. ಒಂದು ಕಾಗೆ ಕೂಗಿದ ಕೂಡಲೇ ಬೇರೆ ಕಾಗೆಗಳೆಲ್ಲ ಕೂಗ್ತಾವೆ. ಒಂದು ನಾಯಿ ಬೊಗಳಿಕ್ ಶುರು ಮಾಡಿದ್ರೆ ಎಲ್ಲಾ ನಾಯಿಗಳು ಬೊಗಳ್ತಾವೆ. ಹಾಗೆ ಒಂದು ಕತ್ತೆ ಕಿರಿಚಿದ್ದಲ್ಲ, ಇಲ್ಲಿ ದುರ್ಯೋಧನ ಕಿರಿಚಿದ ಕೂಡಲೇ ಬಾಕಿ ಕತ್ತೆಗಳೆಲ್ಲ ಕಿರಿಚಿದ್ವು. ಕತ್ತೆಗಳು ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳು, ಕೆಟ್ಟ ಕೆಟ್ಟ ಪ್ರಾಣಿಗಳೆಲ್ಲ ಕೂಗಿ ದೊಡ್ಡ ಅಪಶಕುನ ಆಯ್ತು ದುರ್ಯೋಧನ ಹುಟ್ಟಿದ ಕೂಡಲೇ. ಧೃತರಾಷ್ಟ್ರನಿಗೆ ಗಾಬರಿ ಆಯ್ತು. ಮಗು ಹುಟ್ಟಿದಾಗ ಎಂತೆಂಥ ಶುಭ ಸೂಚನೆ ನಡೀಬೇಕು. ಇವತ್ತು ಮಧ್ವವಿದ್ಯೆ ಪ್ರವಚನದಲ್ಲಿ ಹೇಳಿದೆ, ಮಧ್ಯಗೇಹ ಭಟ್ರು ಉಡುಪಿಯಿಂದ ಅನಂತೇಶ್ವರ ದರ್ಶನ ಮಾಡಿ ಪಾದಕ ಕ್ಷೇತ್ರಕ್ಕೆ ಅಂತ ಬರುವಾಗ ಸರಿಯಾಗಿ ವಾಯುದೇವರು ಅವತಾರ ಮಾಡಿದ್ದಾರೆ. ಆ ಹೊತ್ತಿಗೆ ಯಾವುದೋ ಮದುವೆ ನಡೀತಾ ವಾದ್ಯಘೋಷ, ಮಂಗಳ ವಾದ್ಯಘೋಷ ನಡೀತಂತೆ. ಅದು ಕೇಳಿದ ಕೂಡಲೇ ಮತ್ತೆ ಇವರಿಗೆ ನಿಮಗೂ ಗಂಡು ಮಗು ಹುಟ್ಟಿದೆ ಅಂತ ಸುದ್ದಿ ಬಂತಂತೆ. ಇಲ್ಲಿ ಧೃತರಾಷ್ಟ್ರನಿಗೆ ಗಂಡು ಮಗು ಹುಟ್ಟಿದ ಕೂಡಲೇ ಮೊದಲು ಕೇಳಿದ್ದು ಕತ್ತೆ ಕಿರಿಚಿದ್ದು. ಕತ್ತೆಗಳೆಲ್ಲ ಕೂಗಿದ್ವು. ಅವನಿಗೆ ಗಾಬರಿ ಆಯ್ತು. ಭೀಷ್ಮರನ್ನ ವಿದುರನ್ನ ಅವ್ರನ್ನೆಲ್ಲ ಕರೆದು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಮಗು ಹುಟ್ಟಿತು ಅಂತ ಸುದ್ದಿನೇ ಬಂತು, ಜೊತೆಗೆ ಇವೆಲ್ಲ ಕತ್ತೆ ಮುಂತಾದವೆಲ್ಲ ಕೂಗ್ತಾ ಇದ್ದಾವೆ, ಏನಿದ್ರ ಫಲ ಅಂತ ಕೇಳಿ. ಇದೇನು ಶಕುನನೋ ಅಪಶಕುನನೋ ಶುಭ ಶಕುನನೋ? ಕತ್ತೆ ಕೂಗಿದ್ರೆ ಮತ್ತೆ ಶುಭ ಶಕುನ ಆಗುತ್ತೇನು? ಇದೆಲ್ಲ ಅಪಶಕುನ ಅಂದ. ಸರಿ, ಅಪಶಕುನ ಸರಿ, ಇದರ ಫಲ ಏನು ಅಂತ ಕೇಳಿದ್ರಂತ. ಕೇಳ್ತಾನೆ ಧೃತರಾಷ್ಟ್ರ. ಭೀಷ್ಮ ವಿದುರಾದಿಗಳು ಹೇಳಿದ್ರು, ಇದರ ಫಲ ಏನು ಅಂತಂದ್ರೆ ನಿನಗೆ ಹುಟ್ಟಿದಂಥ ಮಗ ನಿನ್ನ ಕುಲನಾಶಕ ಅಂತ ಇದರ ಸೂಚನೆ ಅಂದ್ಬಿಟ್ಟು. ನಿನ್ನ ಕುಲವನ್ನೇ ನಾಶಪಡಿಸ್ತಾನೆ, ಇದು ಸೂಚನೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾನು ಅಂತ? ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಆ ಮಗುವನ್ನ ಕಿತ್ತು ಬಿಸಾಕ ಆ ಕಡೆ ಅಂತ. ಅದೇ ಮುಖ್ಯವಾಗಿ ನೀನು ಮಾಡ್ಬೇಕಾಗಿರ್ತಕ್ಕಂಥದ್ದು. ಜೈನಮೇಕಂ ಶಾಂತಿಂಚೇತ್ ಕುಲಸ್ಯಕ್ಷ ಭಾರತ. ಇಡೀ ನಿನ್ನ ಕುಲಕ್ಕೆ ಶಾಂತಿ ಆಗಬೇಕಾಗಿದ್ರೆ ಮೊದಲು ಈ ಮಗುವನ್ನು ಬಿಟ್ಟು ಬಿಡು ಅಂತ ಆವಾಗಲೇ ಹೇಳಿದ್ರು ಭೀಷ್ಮಾದಿಗಳು. ಏಕೇನ ಕುರುವೈ ಕ್ಷೇಮಂ ಕುಲಸ್ಯ ಜಗತಸ್ತಥ. ಈ ಒಂದು ಕೆಲಸ ಮಾಡಿ, ಈ ಒಂದು ಮಗುವನ್ನು ಹೊರಗೆ ಹಾಕಿ ಇಡೀ ಕುಲಕ್ಕೆ, ಇಡೀ ಜಗತ್ತಿಗೆ ಕ್ಷೇಮ ಆಗುವಂತೆ ನೋಡ್ಕೋ. ಅದನ್ನೇ ಹೇಳ್ತಾರೆ, ತ್ಯಜೇದೇಕಂ ಕುಲಸ್ಯಾರ್ಥೆ. ಒಂದು ಕುಲ ಉಳಿತದೆ ಅಂತ ಆದ್ರೆ ಒಬ್ಬನನ್ನ ಆಚೆ ಕಳಿಸಿಬಿಡಬೇಕು, ಅದರಲ್ಲೇನು ಹಿಂದೆ ಮುಂದೆ ನೋಡಬಾರದು. ಅಷ್ಟು ಮಾಡು ಅಂತಂದ್ರೆ ಧೃತರಾಷ್ಟ್ರ ಆ ಕೆಲಸ ಮಾಡಲಿಲ್ಲ. ಆವಾಗಿನಿಂದಲೇ ಅವನಿಗೆ ಪುತ್ರ ವ್ಯಾಮೋಹ ಶುರುವಾಯಿತು. ಇವನು ಯಾರು, ಕಲಿ ಯಾಕೆ ಹೀಗೆ ಹುಟ್ಟಿದ ಅಂತಂದ್ರೆ ಹಿಂದೆ ಮೇರು ಪರ್ವತದ ಮೇಲೆ ದೇವತೆಗಳೆಲ್ಲ ಮಂತ್ರಾಲೋಚನೆ ಮಾಡಿದ್ರು ಅಂತ ವಿಚಾರ ಬಂತು. ಎಲ್ಲಿ ಅವತಾರ ಮಾಡಬೇಕು ಏನು ಅದೆಲ್ಲ ಮಂತ್ರಾಲೋಚನೆ ಮಾಡಿಕೊಂಡದ್ದನ್ನ ರೈತರು ಕೆಲವರು ಕೇಳಿಸ್ಕೊಂಡಿದ್ರು. ಅದಕ್ಕೆ ಪರಮಾತ್ಮ ಕ್ಷೀರ ಸಮುದ್ರದಲ್ಲಿ ಮಂತ್ರಾಲೋಚನೆ ಮಾಡದೆ ಬೇಕು ಅಂತ ಮೇರು ಪರ್ವತಕ್ಕೆ ಬಂದನು. ಅಲ್ಲಿ ನಾವು ಮಂತ್ರಾಲೋಚನೆ ಮಾಡಿದ್ರೆ ದೈತ್ಯರ ಕಿವಿಗೆ ಬೀಳ್ತದೆ, ಬೀಳ್ಲಿ ಅಂತಲೇ ಬಂದಿದ್ದ. ಮೇರು ಪರ್ವತದ ಮೇಲೆ ಮಂತ್ರಾಲೋಚನೆ ಮಾಡುವಾಗ ದೇವತೆಗಳೆಲ್ಲ ಅವತಾರ ಮಾಡ್ಲಿ, ನಾನು ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದ. ಇದನ್ನೆಲ್ಲ ತಿಳ್ಕೊಂಡು ದೈತ್ಯರೆಲ್ಲ ರುದ್ರದೇವರು ತಪಸ್ಸು ಮಾಡಿದ್ರು. ರುದ್ರದೇವರು ತಪಸ್ಸು ಮಾಡಿ ಅವರನ್ನು ಸಂತೋಷಪಡಿಸಿ ಅವರ ಹತ್ರ ವರ ಕೇಳಿದ್ರಂತೆ. ದೇವತೆಗಳೆಲ್ಲ ನಮ್ಮ ಸಂಹಾರಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತಿದ್ದಾರೆ, ಪರಮಾತ್ಮನ ಅವತಾರ ಮಾಡ್ತಾನಂತೆ. ಅದಕ್ಕೆ ರುದ್ರದೇವರೇ ನೀವು ಕಲಿಗೆ ವರ ಕೊಡ್ರಿ, ಅವನು ಅವಧ್ಯನಾಗಿ ಹುಟ್ಲಿ ಅಂತ ಕಲಿಗೆ ವರ ಕೊಡ್ರಿ ಅಂತ ಎಲ್ಲಾ ದೈತ್ಯರು ವರ ಕೇಳಿದ್ರು ರುದ್ರದೇವರ ಹತ್ರ. ಆ ರುದ್ರದೇವರು ವರ ಕೊಟ್ಟಿದ್ರು. ಮೃತಶ್ಚ ದೇವಕಂಠಕೋ ಶಬದ್ಧ ಏವ ಸರ್ವತಃ. ದೇವಕಂಠಕ ಅಂದ್ರೆ ಕಲಿ, ಯಾರಿಂದಲೂ ಕೂಡ ಅವನು ಸಾಯಬಾರ್ದು ಅಂತ ಅವಧ್ಯನಾಗಿ ಕಲಿ ಹುಟ್ಟಬೇಕು ಅಂತ ದೇವತೆಗಳು ಕೇಳಿದ್ದಕ್ಕೆ ರುದ್ರದೇವರು ವರ ಕೊಟ್ಟಿದ್ರು. ವರ ದುಮಾಪತೇಸ್ತತಃ ಕಲಿಸ್ಸ ದೇವಕಂಠಕ. ದೇವಕಂಠಕನಾಗಿರತಕ್ಕಂತಹ ಕಲಿ ರುದ್ರದೇವರ ವರದಿಂದ ವಜ್ರಕಾಯನಾಗಿ ಹುಟ್ಟಿದನಂತೆ ದುರ್ಯೋಧನ. ಅವನಿಗೆ ವಜ್ರಕಾಯ. ಅರ್ಧ ಪಾರ್ವತಿ ನಿರ್ಮಾಣ ಮಾಡಿದ್ರಂತೆ, ಅರ್ಧ ರುದ್ರದೇವರು ನಿರ್ಮಾಣ ಮಾಡಿದ್ರಂತೆ. ಅಂಥ ವಜ್ರಕಾಯನಾಗಿ ಉಮಾ ಮತ್ತು ಉಮಾಪತಿಯಿಂದ ಅವರ ವರದಿಂದ ಈ ವಜ್ರಕಾಯನಾಗಿ ಮಹಾಬಲಶಾಲಿಯಾಗಿ ಅವಧ್ಯನಾಗಿ ಹುಟ್ಟಿದ್ದ. ಎರಡನೇ ದಿವಸ ಒಂದು ಗಡಿಗೆಯಿಂದ ದುರ್ಯೋಧನ ಹುಟ್ಟಿದ. ಎರಡನೇ ದಿವಸ ದುಶ್ಯಾಸನ ಹುಟ್ಟಿದ. ಕಲಿಯೇ ದುರ್ಯೋಧನ, ರುದ್ರದೇವರ ವರದಿಂದ ಅವಧ್ಯನಾಗಿದ್ದ. ದುಶ್ಯಾಸನ ಯಾರು ಅಂತಂದ್ರೆ ರಾಮಾಯಣ ಕಾಲದಲ್ಲಿ ಒಬ್ಬ ಅತಿಕಾಯ ಅಂತಿದ್ದ ಇಂದ್ರಜಿತ್. ರಾಮಾಯಣದ ಇಂದ್ರಜಿತ್ತೆ ಅವನು ದುಶ್ಯಾಸನನಾಗಿ ಹುಟ್ಟಿದ್ದ. ಋತಾಭಿಪೂರ್ಣ ಕುಂಭತಃ ಸ ಇಂದ್ರಜಿತ್ ಸಮುಸ್ಥಿತ. ಅವನಿಗೆ ದುಶ್ಯಾಸನ ಅಂತ ಹೆಸರು. ಅವನೊಂದು ಶಾಸನ ಮಾಡಿದ ಅಂತಂದ್ರೆ ಎಲ್ರಿಗೂ ದುಃಖನೇ ಆಗ್ಬೇಕು. ಆದ್ರಿಂದ ಅವನಿಗೆ ದುಶ್ಯಾಸನ ಅಂತ. ದುಃಖ ಉಂಟು ಮಾಡುವ ಶಾಸನದವನು ಅಂತ ಅರ್ಥ. ದುಃಖಕರವಾದ ಶಾಸನ ಮಾಡ್ತಾ ಇದ್ದಿದ್ರಿಂದ ದುಶ್ಯಾಸನ. ಇವತ್ತಿನ ಎಷ್ಟೋ ಶಾಸಕರು ಹಂಗೆ ಶಾಸನ ಮಾಡಿದ್ರೆ ಅವರಿಗೂ ಅದೇ ಹೆಸರು ಬರ್ತದೆ. ಆದ್ರಿಂದ ಶಾಸನ ಇನ್ನೊಬ್ಬರಿಗೆ ದುಃಖಕರವಾಗಿರಬಾರ್ದು. ಅವನು ಅಂಥ ಶಾಸನ ಮಾಡಿದ್ರಿಂದ ದುಶ್ಯಾಸನ ಅಂತ ಪ್ರಸಿದ್ಧನಾದನಂತೆ. ಸ ದುಃಖ ಶಾಸನೋ ಭವತ್. ಅದಕ್ಕೆ ದುಶ್ಯಾಸನ ಅಂತ ಹೆಸರಂತೆ ಆಚಾರ್ಯ ಹೇಳ್ತಾರೆ. ಮೂರನೇ ದಿವಸ ಮೂರನೇ ಗಡಿಗೆಯಿಂದ ಅತಿಕಾಯ ಎಂಬಂಥ ರಾಕ್ಷಸ ಅವನು ವಿಕರ್ಣನಾಗಿ ಹುಟ್ಟಿದ. ಅವನು ರಾಕ್ಷಸನೇ ವಿಕರ್ಣನಾಗಿ ಹುಟ್ಟಿದ. ಇದನ್ನು ವಿಶೇಷವಾಗಿ ವಿಕರ್ಣನ ಬಗ್ಗೆ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಅತಿಕಾಯ ಅನ್ನೋ ರಾಕ್ಷಸನೇ ವಿಕರ್ಣ ಅಂತ. ಯಾಕೆ ಅಂದ್ರೆ
ಈ ಮಹಾಭಾರತ ಓದಿದಾಗ ಗೊತ್ತಾಗ್ತದೆ, ದ್ರೌಪದಿ ದೇವಿಯ ವಸ್ತ್ರವನ್ನ ಸೆಳಿತಾ ಇರುವಾಗ ವಿದುರ ಪ್ರತಿಭಟನೆ ಮಾಡಿದ. ಇದು ಸರಿಯಲ್ಲ, ತಪ್ಪು, ಹೀಗೆಲ್ಲ ಮಾಡಬಾರದು ಅಂತ ಪ್ರತಿಭಟನೆ ಮಾಡಿದವನು ವಿದುರ. ಅದೇ ರೀತಿ ಮತ್ತೊಬ್ಬ ಪ್ರತಿಭಟನೆ ಮಾಡಿದ, ಅದು ಕೌರವರ ಕಡೆಯಿಂದ ಮಾಡಿದವನು ವಿಕರ್ಣ. ವಿಕರ್ಣನೂ ಕೂಡ ಪ್ರತಿಭಟನೆ ಮಾಡಿದನಂತೆ. ನೋಡಿದಾಗೆ ವಿಕರ್ಣ ಒಬ್ಬ ಬಹಳ ಒಳ್ಳೆಯವನೇನೋ ಅಂತ ಅನಿಸ್ಬೇಕು, ಆದ್ರೆ ಅವನು ಅತಿಕಾಯ ಅನ್ನೋ ರಾಕ್ಷಸನೇ ವಿಕರ್ಣನಾಗಿ ಹುಟ್ಟಿದ. ಮತ್ತೆ ಯಾಕೆ ಪ್ರತಿಭಟನೆ ಮಾಡಿದ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ನಾನೂ ಧಾರ್ಮಿಕ ಅಂತ ಜಗತ್ತಿನಲ್ಲಿ ಕೀರ್ತಿ ಗಳಿಸಬೇಕು. ಅಂತರಂಗದಲ್ಲಿ ಏನಿದ್ದಿಲ್ಲ ಅವನಿಗೆ, ಹೊರಗಡೆ ನೋಟಕ್ಕೆ ಮಾತ್ರ ಅವನು ಹಾಗೆ ಮಾಡಿದ್ದಂತೆ, ಅಂತರಂಗದಲ್ಲಿ ಅವನು ರಾಕ್ಷಸನೇ, ಅತಿಕಾಯನೇ ವಿಕರ್ಣನಾಗಿ ಹುಟ್ಟಿದ. 4ನೇ ದಿವಸ ಆ ತುಪ್ಪ ತುಂಬಿದ ಗಡಿಗೆಯಿಂದ ಖರ ಅನ್ನುವಂತಹ ರಾಕ್ಷಸ ಚಿತ್ರಸೇನನಾಗಿ ಹುಟ್ಟಿದ. ಖರದೂಷಣರು ಅಂತ ರಾಮಾಯಣದಲ್ಲಿ ಅವರ ಉಲ್ಲೇಖ ಇದೆ. ಖರ ಎಂಬ ರಾಕ್ಷಸನೇ ಚಿತ್ರಸೇನನಾಗಿ ಹುಟ್ಟಿದ. ಹೀಗೆ ದಿನಕ್ಕೊಬ್ಬೊಬ್ಬರು ಪಾಪ ಪುರುಷರೇ ಹುಟ್ಟಿದ್ರು ಅಂತ ಒಟ್ಟಿಗೆ ಆಚಾರ. ಅವ್ರ ಹೆಸರೆಲ್ಲ ಏನ್ ಹೇಳ್ತಾ ಕೂತ್ಕೊಳ್ಳು, ದಿನಕ್ಕೆ ಒಂದೊಂದು ಗಡಿಗೆಯಿಂದ ಒಬ್ಬೊಬ್ಬನು ಹುಟ್ಟಿದ ಅಂತ ಅವ್ರ ನಾಮಕೀರ್ತನೆ ಯಾಕೆ ಮಾಡ್ಬೇಕು? ಕೆಲವನ್ನೆಲ್ಲ ಹೇಳಿ ಇದೇ ರೀತಿ ದಿನಕ್ಕೊಬ್ಬೊಬ್ರು ಒಂದೊಂದು ಗಡಿಗೆಯಿಂದ ಆ ರಾಕ್ಷಸರುಗಳು ಅವರೆಲ್ಲ ಹುಟ್ಟಿದ್ದಾರೆ. ಒಟ್ಟಿನಲ್ಲಿ ಸಮಸ್ತ ದೋಷರೂಪಿಣ ಶರೀರಿನೋ ಹಿತೇ ಭವನ್, ಎಲ್ಲ ದೋಷ ಸ್ವರೂಪರೇ, ಒಬ್ಬೊಬ್ಬರು ಒಂದೊಂದು ದೋಷದ ಸ್ವರೂಪರು ದೇಹ ಪಡ್ಕೊಂಡು ಅಲ್ಲಿ ಹುಟ್ಟಿದ್ದಾರೆ. 100 ಜನ ಆದ್ಮೇಲೆ ಕೊನೆಗೆ ಹುಟ್ಟಿದವಳು 101ನೇವಳು ದುಶ್ಯಲ. ದುಶ್ಯಲ ಅಂತ ಅವಳ ಹೆಸರು. ಇವರೆಲ್ಲರಿಗೂ ತಂಗಿ, ಧೃತರಾಷ್ಟ್ರನ ಕೊನೆಯ ಮಗಳು. ಅವಳು ಯಾರು ಅಂತಂದ್ರೆ ಮೃಷಾ ಎಂಬಂಥ ರಾಕ್ಷಸಿ ಅಂತವಳು. ಮೃಷಾ ಎಂಬಂಥ ಆಸುರಿಯೇ ಅವಳೇ ದುಶ್ಯಲೆಯಾಗಿ ಹುಟ್ಟಿದ್ದಾಳೆ. ಅವಳಲ್ಲಿ ಕುಹು ಅಂತ ಅಮಾವಾಸ್ಯೆ ದೇವತೆ, ಅವಳ ಆವೇಶ ಬೇರೆ ಇತ್ತು. ಕುಹು ಅಂತ ಅಮಾವಾಸ್ಯೆ ದೇವತೆ ಆವೇಶ ಮೃಷಾ ಎಂಬಂಥ ಅಸುರಿ. ಅವಳು ಯಾಕೆ ಹುಟ್ಟಿದ್ಲು ಅಂತಂದ್ರೆ ಅವಳು ಹುಟ್ಲಿಕ್ಕೆ ಒಂದು ಕಾರ್ಯ ಇತ್ತು, ಒಂದು ಹಿನ್ನೆಲೆ ಇತ್ತು. ಅರ್ಜುನನ ಮಗ ಅಭಿಮನ್ಯುವಿನ ವಧೆಗೆ ನಾನು ಕಾರಣ ಆಗಬೇಕು ಅಂತ ರುದ್ರದೇವರ ತಪಸ್ಸು ಮಾಡಿ ವರ ಪಡೆದು ಹುಟ್ಟಿದ್ದ. ರುದ್ರದೇವರ ಹತ್ರ ತಪಸ್ಸು ಮಾಡಿ ಆ ಮೃಷಾ ಅನ್ನೋ ರಾಕ್ಷಸಿ ಇದೇ ವರ ಕೇಳಿದಂತೆ, ಮುಂದೆ ನಾನು ಅರ್ಜುನನ ಮಗನ ಸಾವಿಗೆ ಕಾರಣ ಆಗ್ಬೇಕು, ಹಾಗೆ ಆಗ್ಲಿ ಅಂತ ರುದ್ರದೇವರು ವರ ಕೊಟ್ಟಿದ್ರು. ಅದಕ್ಕಾಗಿ ಅವಳು ಹುಟ್ಟಿದ್ಲಂತೆ. ಅವಳ ಮಾತಿನಿಂದಲೇನೆ ಮುಂದೆ ಸೈಂಧವ ಅಭಿಮನ್ಯುವನ್ನು ಸಂಹಾರಕ್ಕೆ ಕಾರಣ ಆದ. ಇವಳ ಮಾತಿನಿಂದ, ದುಶ್ಯಲೆ ಮಾತಿನಿಂದ. ಅವನ್ಯಾರು ಸೈಂಧವ ಯಾರು ಅಂತ ಇದೇ ಪ್ರಸಂಗದಲ್ಲಿ ಆಚಾರ್ಯ ಹೇಳ್ತಾರೆ. ಅಭಿಮನ್ಯುವಿನ ವಧೆಗೆ ಕಾರಣನಾದಂತ ಸೈಂಧವ ಯಾರು ಅಂತಂದ್ರೆ ಕಾಲಕೇಯ ಅಂತ ಒಂದು ದಾನವರ ಗುಂಪು. ಕಾಲಕೇಯ ಅನ್ನೋ ದಾನವರ ಗುಂಪಿನಲ್ಲಿ ಒಬ್ಬ ದಾನವ, ಅವನು ಯಾರು ಅಂತ ಹೆಸರು ಹೇಳೋದಿಲ್ಲ ಕೆಲವು ಕಡೆ, ಅಂತೂ ಕಾಲಕೇಯ ದಾನವ ಗಣಕ್ಕೆ ಸೇರಿದಂತಹ ಒಬ್ಬ ದಾನವ, ಅವನೇ ಸೈಂಧವನಾಗಿ ಭೂಮಿಯಲ್ಲಿ ಹುಟ್ಟಿದ್ದ. ಅವನು ಮುಂದೆ ಅರ್ಜುನನ ಮಗನಿಗೆ ಅಭಿಮನ್ಯುವಿನ ವಧೆಗೆ ಕಾರಣನಾಗ್ತಾನೆ. ಇದೇ ಸಂದರ್ಭದಲ್ಲಿ ದುರ್ಯೋಧನನ ತಮ್ಮನಾಗಿ, ದುರ್ಯೋಧನ ಹುಟ್ಟಿದ ನಂತರದಲ್ಲಿ ಧೃತರಾಷ್ಟ್ರನಿಗೆ ಮತ್ತೊಬ್ಬ ಮಗ ಹುಟ್ಟಿದ. ಅದು ಗಡಿಗೆಯಿಂದ ಅಲ್ಲ, ದುರ್ಯೋಧನ ಹುಟ್ಟಿದ ಮಾರನೇ ದಿವಸ ಮತ್ತೊಬ್ಬ ಧೃತರಾಷ್ಟ್ರನಿಗೆ ಒಬ್ಬ ಹೆಂಡತಿಯಲ್ಲಿ ಸಚಾಂಬಿಕೆಯ ವೀರ್ಯಜ ಸುಯೋಧನಾದ ನಂತರ ಬಭೂವ ವೈಶ್ಯಕನ್ಯಕೋದರೋದ್ಭವೋ ಹರಿಪ್ರಿಯ. ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯಕನ್ಯೆ ಹೆಂಡತಿಯಾಗಿದ್ಲಂತೆ. ಅವಳಲ್ಲಿ ಯುಯುತ್ಸು ಅಂತ ಒಬ್ಬ ಮಗ ಹುಟ್ಟಿದಾನೆ. ಧೃತರಾಷ್ಟ್ರನ ಮಗ ಅವನೊಬ್ಬ ಹರಿಪ್ರಿಯ, ಭಗವದ್ಭಕ್ತನಾಗಿದ್ದ. ಯುಯುತ್ಸು ಅವನು ಒಳ್ಳೆಯವನು, ಧೃತರಾಷ್ಟ್ರನ ಮಗನೇ. ದುರ್ಯೋಧನ ಹುಟ್ಟಿದ ನಂತರ ಹುಟ್ಟಿದ, ದುರ್ಯೋಧನನಿಗೆ ತಮ್ಮನಾಗಿ. ಆದರೆ ಗಾಂಧಾರಿಯಲ್ಲಿ ಹುಟ್ಟಿದ್ದಲ್ಲ, ಅಥವಾ ತುಪ್ಪ ತುಂಬಿದ ಗಡಿಗೆಯಲ್ಲೂ ಹುಟ್ಟಿದ್ದಲ್ಲ. ಧೃತರಾಷ್ಟ್ರನ ಮತ್ತೊಬ್ಬ ಹೆಂಡತಿ ವೈಶ್ಯಕನ್ಯೆ, ಆ ವೈಶ್ಯಕನ್ಯಲ್ಲಿ ಹುಟ್ಟಿದವನು ಯುಯುತ್ಸು ಅಂತ ಅವನ ಉಲ್ಲೇಖನ ಮಹಾಭಾರತದಲ್ಲಿ ಬರ್ತದೆ. ಅವನು ಯಾರು ಅಂತಂದ್ರೆ ನಿವೃತ್ತಿ ಅಂತ ಒಬ್ಬ ದೇವಗಣದ ರಾಕ್ಷಸ ಇದ್ದಾನೆ. ನೈಋತ್ಯ ದಿಕ್ಪಾಲಕ, ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ನೈಋತ್ಯ ದಿಕ್ಕು ಅಂತೀವಿ. ಆ ನೈಋತ್ಯ ದಿಕ್ಪಾಲಕ ನಿವೃತ್ತಿ ಅಂತ ಅವನೊಬ್ಬ ರಾಕ್ಷಸ. ಅವನೇ ಮುಂದೆ ಘಟೋತ್ಕಚ. ಅವನು ರಾಕ್ಷಸ ಅಂತ ಅಂದ್ಕೊಳ್ಳೆ ಕೆಟ್ಟವನಂತ ತಿಳ್ಕೋಬಾರ್ದು. ದೇವತೆಗಳಲ್ಲಿ ಒಂದು ರಾಕ್ಷಸ ಗಣ ಅಂತಿದೆಯಂತೆ. ಮನುಷ್ಯರಲ್ಲೂ ಕೆಲವರು ಇರ್ತಾರೆ ರಾಕ್ಷಸರು ಅಂತ. ಹಂಗೆ ದೇವತೆಗಳಲ್ಲಿ ಒಂದು ರಾಕ್ಷಸ ಗಣ ಅಂತಿದೆ. ಅಂದ್ರೆ ಅವ್ರು ಕೆಟ್ಟವರು ಅಂತ ಅರ್ಥ ಅಲ್ಲ, ದೇವತೆಗಳ ಸೇವೆ ಮಾಡಿಕೊಂಡಿರ್ತಕ್ಕಂಥ ಒಂದು ರಾಕ್ಷಸ ಗಣ. ಅದಕ್ಕೆ ಸೇರಿದವನು ನಿವೃತ್ತಿ, ನೈಋತ್ಯ ದಿಕ್ಪಾಲಕ. ಅಂಥ ನಿವೃತ್ತಿಯ ಅನುಜ ತಮ್ಮ ನಿವೃತ್ತ ಅಂತ ಅವನ ಹೆಸರು. ನೈಋತ್ಯ ದಿಕ್ಪಾಲಕ ನಿವೃತ್ತಿಯ ತಮ್ಮ ನಿವೃತ್ತ. ಅವನೇ ಅವತಾರ ಮಾಡಿ ಯುಯುತ್ಸು ಆಗಿ ಹುಟ್ಟಿದ. ನಿವೃತ್ತನ ಅವತಾರ ಯುಯುತ್ಸು. ಆ ಯುಯುತ್ಸು ಆಗಿ ಹುಟ್ಟುವಾಗ ನಾಸಿಕ್ಯ ವಾಯುವಿನ ಆವೇಶ ಇತ್ತಂತೆ. ಧೃತರಾಷ್ಟ್ರನ ಇನ್ನೊಬ್ಬ ಮಗ ಯುಯುತ್ಸುವಿನ ಪರಿಚಯ ಹೇಳ್ತಾರೆ. ಇಷ್ಟಾದ ಮೇಲೆ ಯುಧಿಷ್ಠಿರೇ ಜಾತ ಉವಾಚ ಪಾಂಡು ಬಾಹ್ವೋರ್ಬಲ ಜ್ಞಾನ ಬಲಾಚ್ಯ ಧರ್ಮ ರಕ್ಷೋನ್ಯಥಾ ನಾಶಮುಪೈತಿ ತಸ್ಮಾತ್ ಬಲದ್ವಯಾಢ್ಯಂ ಪ್ರಸುವಾಶು ಪುತ್ರಂ. ಯುಧಿಷ್ಠಿರ ಹುಟ್ಟಿದ ಮೇಲೆ ಆ ಕಡೆ ಪಾಂಡುವಿನ ಕಥೆ ಏನಾಯಿತು ಅಂತ ಅಲ್ಲಿ ಹೇಳ್ತಾರೆ. ಗಾಂಧಾರಿಯಿಂದ ಹುಟ್ಟಿದ ಕ್ರಮ ಹೇಳಿದ್ರು. ಪಾಂಡುರಾಜ ಕುಂತಿ ಹತ್ರ ಮತ್ತೆ ಮಾತು ಪ್ರಾರಂಭ ಮಾಡಿದ್ನಂತೆ. ಕುಂತಿ ನಾನು ಹೇಳಿದ ಪ್ರಕಾರ ನನ್ನ ಮಾತಿಗೆ ಬೆಲೆ ಕೊಟ್ಟು
ಯಮದೇವರನ್ನ ಕರೆದು ಯುಧಿಷ್ಠಿರನನ್ನ ಮಗನನ್ನಾಗಿ ಪಡೆದಿ. ಇನ್ನೂ ಒಬ್ಬ ಮಗ ಬೇಕು. ಪಾಂಡುರಾಜನ ಮಾತು, ಇನ್ನೂ ಒಬ್ಬ ಮಗ ಬೇಕು. ಯಾಕೆ? ರಾಷ್ಟ್ರವನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇಕು. ಯಾವಾಗಲೂ ರಾಷ್ಟ್ರ ರಕ್ಷಣೆ ಮಾಡ್ಲಿಕ್ಕೆ ಧರ್ಮ ಬೇಕು. ಧರ್ಮದಿಂದಲೇ ರಾಷ್ಟ್ರ ರಕ್ಷಣೆ. ಧರ್ಮ, ಅದಕ್ಕಾಗಿ ಯಮದೇವರು ಯುಧಿಷ್ಠಿರನಾಗಿ ಧರ್ಮರಾಜನಾಗಿ ಹುಟ್ಟುಬಿಟ್ರು. ಅವನನ್ನ ಪರಿಪಾಲನೆ ಮಾಡ್ಲಿಕ್ಕೆ, ಆ ಧರ್ಮವನ್ನ ಪರಿಪಾಲನೆ ಮಾಡ್ಲಿಕ್ಕೆ ಬಲಿಷ್ಠನಾಗಿರ್ತಕ್ಕಂಥ ಮತ್ತೊಬ್ಬ ಮಗಳು. ಯಾವಾಗಲೂ ರಾಷ್ಟ್ರ ರಕ್ಷಣೆ ಬರೇ ಜ್ಞಾನದಿಂದ ಸಾಧ್ಯ ಇಲ್ಲ. ಧರ್ಮ ಬೇಕು. ಆ ಧರ್ಮದ ಪರಿರಕ್ಷಣೆಗೆ ಜ್ಞಾನಬಲ ಬೇಕು, ಬಾಹುಬಲ ಬೇಕು. ಜ್ಞಾನಬಲ, ಬಾಹುಬಲ ಎರಡರಿಂದ ಧರ್ಮವನ್ನು ರಕ್ಷಣೆ ಮಾಡಬೇಕು. ಧರ್ಮ ರಕ್ಷಣೆ ಮಾಡಿದ ಮೇಲೆ ಧರ್ಮೋ ರಕ್ಷತೆ ರಕ್ಷಿತ, ರಾಷ್ಟ್ರ ರಕ್ಷಣೆ ಆಗ್ತದೆ. ಆದ್ರಿಂದ ರಾಷ್ಟ್ರ ರಕ್ಷಣೆಗೆ ಧರ್ಮ ಬೇಕು ಅಂತ ಯುಧಿಷ್ಠಿರ ಹುಟ್ಟಿದ. ಅವನ ರಕ್ಷಣೆಗೆ ಬಾಹುಬಲ, ಜ್ಞಾನಬಲ ಎರಡೂ ಬಲವುಳ್ಳಂಥ ಮತ್ತೊಬ್ಬ ಮಗನನ್ನ ಪಡೆಯಿರಿ. ಯಾರು ಹೇಳ್ರಿ ಎಂದು ಕುಂತಿದೀವಿ. ಅಂಥ ಎರಡೂ ಬಲಶಾಲಿಯಾದ ಮಗನನ್ನ ಪಡೆಯಬೇಕಾದ್ರೆ ಮತ್ತೆ ಯಾರನ್ನು ಕರೀಬೇಕು ಹೇಳಿ? ಯಾರನ್ನು ಕರೀಬೇಕು? ಆವಾಗ ಪಾಂಡುರಾಜ ವಿಚಾರ ಮಾಡ್ತಾನಂತೆ, ದೇವತೆಗಳಲ್ಲಿ ಯಾರನ್ನು ಕರೆಯೋದು ಒಳ್ಳೇದು. ಮೊದಲು ವಿಚಾರ ಮಾಡಿದ, ಜಾಸ್ತಿ ವಿಚಾರ ಮಾಡಲಿಲ್ಲ. ಧರ್ಮ ಬೇಕು ಅಂತಿತ್ತು ಅವನಿಗೆ, ಒಟ್ಟು ಧರ್ಮ ಬೇಕು. ಧರ್ಮಕ್ಕೆ ಅಧಿಪತಿ ಯಮ ಅಂತ ಪ್ರಸಿದ್ಧಿ ಇತ್ತು. ಆದ್ರಿಂದ ಯಮನನ್ನು ಕರಿ ಅಂತಂದ್ಬಿಟ್ಟು ಈಗ ಹೇಳ್ತಾನೆ, ಯಜ್ಞಾಧಿಕೋ ಶಶ್ವಮೇಧೋ ಮನುಷ್ಯ ದೃಶ್ಯೇಶು ತೇಜಸ್ವಧಿಕೋ ಹಿ ಭಾಸ್ಕರ ವರ್ಣೇಶು ವಿಪ್ರ ಸಕಲೈರ್ ಗುಣೈರ್ವರೋ ದೇವೇಶು ವಾಯು ಪುರುಷೋತ್ತಮಾದೃತೆ. ಉತ್ತಮ ದೇವತೆಯನ್ನು ಕರೀಬೇಕು. ಯಾವುದರಲ್ಲಿ ಶ್ರೇಷ್ಠ? ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಅಶ್ವಮೇಧ ಯಾಗ. ಯಜ್ಞಗಳಲ್ಲೆಲ್ಲ ಶ್ರೇಷ್ಠ ಅಶ್ವಮೇಧ. ಮನುಷ್ಯರು ನೋಡತಕ್ಕಂಥ ಜ್ಯೋತಿಷ್ಗಳಲ್ಲಿ, ತೇಜಃ ಪದಾರ್ಥಗಳಲ್ಲಿ ಶ್ರೇಷ್ಠನಾದವನು ಸೂರ್ಯ. ಮನುಷ್ಯರು ನೋಡುವ ತೇಜಸ್ಸುಗಳಲ್ಲಿ ಪರಮಾತ್ಮ ಇದ್ದಾನೆ, ತೇಜೋರೂಪಿ, ಮನುಷ್ಯರಿಗೆ ಕಾಣಿಸುವುದಿಲ್ಲ. ಮನುಷ್ಯರು ನೋಡುವಂಥ ನಕ್ಷತ್ರ, ಅಗ್ನಿ, ಚಂದ್ರ, ತಾರೆ, ಇವುಗಳಲ್ಲಿ ಗ್ರಹಗಳು, ಇವುಗಳಲ್ಲಿ ಶ್ರೇಷ್ಠ ಸೂರ್ಯ. ವರ್ಣಗಳಲ್ಲಿ ವಿಪ್ರವರ್ಣ ಶ್ರೇಷ್ಠ. ಅದರಂತೆ ದೇವತೆಗಳಲ್ಲಿ ಪರಮಾತ್ಮನನ್ನು ಬಿಟ್ರೆ ವಾಯುದೇವರು ಶ್ರೇಷ್ಠ. ಇದು ಪಾಂಡುರಾಜ ಹೇಳೋದು. ಆದ್ದರಿಂದ ಯಾರನ್ನು ಕರಿಬೇಕು? ಪರಮಾತ್ಮ ಸರ್ವಶ್ರೇಷ್ಠ. ಪರಮಾತ್ಮನನ್ನು ಬಿಟ್ರೆ ವಾಯುದೇವರು ಶ್ರೇಷ್ಠ. ಪರಮಾತ್ಮನನ್ನೇ ಕರೆದು ಬಿಡೋಣ ಅಂತಂದ್ರೆ ನಿಯೋಗ ಪದ್ಧತಿಯಲ್ಲಿ ಯಾರು ಬೇಕಾದ್ರೆ ಕರಿಬೇಕು? ಉತ್ತಮರನ್ನೇ ಕರಿಬೇಕು. ಸರ್ವೋತ್ತಮನಾದಂತಹ ವಿಷ್ಣುವನ್ನೇ ಕರಿಬಹುದಲ್ಲ. ಹಾಗೆ ವಿಚಿತ್ರ ವೀರ್ಯನ ಹೆಂಡಂದರು ಅಂಬಿಕೆ, ಅಂಬಾಲಿಕೆ ಸರ್ವೋತ್ತಮನಾದ ವಿಷ್ಣುವಿನಿಂದ, ವೇದವ್ಯಾಸ ದೇವರಿಂದಲೇನೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದು. ಹಾಗೆ ಕುಂತಿ ವಿಷ್ಣುವನ್ನೇ ಕರಿಬಹುದಲ್ಲ. ಪಾಂಡುವಿಗಿಂತ ದೊಡ್ಡವ್ರನ್ನ ಕರಿಬೇಕು, ಗಂಡನಿಗಿಂತ ದೊಡ್ಡವ್ರನ್ನ ಆಹ್ವಾನ ಮಾಡಬೇಕು. ಸರ್ವೋತ್ತಮನಾದ ವಿಷ್ಣುವನ್ನ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬರ್ತದೆ. ಹಿಂದೆ ನಡೆದಿದೆ. ಹಾಗೆ ಸರ್ವೋತ್ತಮನಾದ ವಿಷ್ಣುವೇ ವೇದವ್ಯಾಸ ದೇವರು, ಅವರಿಂದ ನಿಯೋಗ ಪದ್ಧತಿ ನಡೆದಿದೆ. ಹೀಗಿರುವಾಗ ಕುಂತಿ ವಿಷ್ಣುವನ್ನ ಯಾಕೆ ಆಹ್ವಾನ ಮಾಡಬಾರದು? ಪಾಂಡುರಾಜ ಹೇಳ್ತಾನೆ, ಆಹ್ವಾನ ಮಾಡಬಹುದು, ವಿಷ್ಣುವನ್ನೇ ಆಹ್ವಾನ ಮಾಡಬಹುದು. ಆದರೆ ವಿಷ್ಣು ಈವಾಗ ಕುಂತಿ ನಿನಗೆ ಮಾವಾಗಿ ಬಿಟ್ಟಿದ್ದಾನೆ ಅಂತ. ಯಾಕೆ ಅಂದ್ರೆ ವಿಷ್ಣು ಆಗಲೇ ವೇದವ್ಯಾಸ ರೂಪದಿಂದ ಬಂದು ನಿಯೋಗ ಪದ್ಧತಿಯಿಂದ ನನಗೆ ಜನ್ಮ ಕೊಟ್ಟು ಬಿಟ್ಟಿದ್ದಾನೆ. ನನ್ನ ಹೆಂಡತಿಯಾದಂಥ ನಿನಗೆ ವಿಷ್ಣು ಏನಾದ? ಮಾವಾದ. ನಿಯೋಗ ಪದ್ಧತಿಯಲ್ಲಿ ವಿಷ್ಣುವನ್ನು ಕರಿಬಾರದು ಅಂತಿಲ್ಲ, ಆದ್ರೆ ಮಾವನನ್ನು ಕರಿಬಾರದು ಅಂತ ಉಂಟು. ಮಾವನಿಂದ ಮಕ್ಕಳನ್ನು ಪಡೆಯೋ ಹಾಗಿಲ್ಲ. ಗಂಡನಿಗಿಂತ ಉತ್ತಮರಾಗಬೇಕು. ಮಾವ ಗಂಡನಿಗಿಂತ ಉತ್ತಮ, ಆದ್ರೆ ಮಾವ ಮಾತ್ರ ನಿಷಿದ್ಧ. ನಿಯೋಗ ಪದ್ಧತಿಗೂ ನಿಷಿದ್ಧ. ಹೀಗಾಗಿ ವಿಶೇಷತೋಪೇಶ ಪಿತೈವ ಮೇ ಪ್ರಭು ವ್ಯಾಸಾತ್ಮನಾ ವಿಷ್ಣುರ ಅನಂತ ಪೌರುಷ ಅತಶ್ಚತೆ ಶ್ವಶುರ ನೈವ ಯೋಗ್ಯ. ನನಗೆ ತಂದೆ, ನಿನಗೆ ಮಾವ, ಆದ್ರಿಂದ ವಿಷ್ಣುವನ್ನು ಕರೆಯುವಂತಿಲ್ಲ. ಅಂಬಿಕೆ, ಅಂಬಾಲಿಕೆ ಅವರು ವಿಷ್ಣುವನ್ನೇ ಆಹ್ವಾನ ಮಾಡಿ, ಆದ್ರೆ ನೀನ್ ಕರೆಯೋ ಹಾಗೆ. ಪುತ್ರಂ ವಾಯುಮುಪೈಹಿತಂ ಪ್ರಭುಂ, ಆದ್ರಿಂದ ವಾಯುದೇವರನ್ನ ಆಹ್ವಾನ ಮಾಡಬಹುದು, ವಾಯುದೇವರನ್ನ ಕೈ. ಆಯ್ತು ಅಂತ ಹೇಳಿ ಕುಂತಿ ವಾಯುದೇವರನ್ನ ಆಹ್ವಾನ ಮಾಡಿದ್ಲು. ವಾಯುದೇವರು ತತ್ಕಾಲದಲ್ಲಿ ಬಂದು ಸ್ಪರ್ಶ ಮಾತ್ರ ಮಾಡಿದ್ರಂತೆ. ಕುಂತಿಯನ್ನ ಸ್ಪರ್ಶ ಮಾಡಿದ್ರಿಂದ ಆ ಕ್ಷಣದಲ್ಲಿ ಭೀಮಸೇನ ದೇವರು ಹುಟ್ಟಿದ್ರು. ವಾಯುದೇವರೇ ಭೀಮನಾಗಿ ಅವತಾರ ಮಾಡಿದ್ರು. ಮಹಾಭಾರತದಲ್ಲಿ ಹೇಳ್ತಾರೆ, ಈ ರೀತಿ ಸ್ಪರ್ಶ ಮಾತ್ರದಿಂದ ಹುಟ್ಟೋದುಂಟೆ ಅಂತಂದ್ರೆ ದೇವತೆಗಳಲ್ಲಿ ನಾನಾ ರೀತಿಯಾಗಿ ಪ್ರಾದುರ್ಭಾವ ಆಗ್ತದಂತೆ. ಸಂತಿ ದೇವನಿಕಾಯಾಸ್ತ್ಯ ಸಂಕಲ್ಪಾತ್ ಜನಯಂತಿಯೇ. ದೇವತೆಗಳಲ್ಲಿ ಈ ರೀತಿಯೂ ಕ್ರಮ ಉಂಟು. ಇವಳಿಗೆ ಒಂದು ಮಗು ಹುಟ್ಲಿ ಅಂತ ಒಬ್ಬನು ಸಂಕಲ್ಪ ಮಾಡಿದ್ರೆ ಆ ದೇವತೆಯಿಂದ ಅವಳಿಗೆ ಆ ಮಗು ಹುಟ್ಟುತ್ತದೆ. ಇಚ್ಛೆ ಪಟ್ಟರೆ ಸಾಕು. ಪರಮಾತ್ಮನಿಗೆ ಹೇಳ್ತಾರೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ. ಸಂಕಲ್ಪ ಮಾತ್ರದಿಂದ ಹುಟ್ಟೋದು ಒಂದು ಕ್ರಮ. ಒಟ್ಟು 5 ಕ್ರಮ ಇದೆ ಅಂತೆ ದೇವತೆಗಳಲ್ಲಿ ಮಕ್ಕಳು ಹುಟ್ಲಿಕ್ಕೆ. 5 ಕ್ರಮ. ಕೇವಲ ಸಂಕಲ್ಪ ಮಾಡಿದ್ರು ಸಾಕು, ನನ್ನಿಂದ ಇವಳಿಗೆ ಒಂದು ಮಗು ಹುಟ್ಲಿ ಅಂತ ಇಚ್ಛೆ ಪಟ್ಟು ಸಂಕಲ್ಪ ಮಾಡಿದ್ರೆ ಮಗು ಹುಟ್ಟು. ಹಾಗೆ ವಾಚ, ಮಾತಾಡಿದ್ರೆ ಸಾಕಂತ. ಮಾತು ಮಾತ್ರದಿಂದಲೇನೆ ವರದಿಂದ ಮಾತಾಡಿಬಿಟ್ರೆ ಅದರಿಂದಲೂ ಮಕ್ಕಳು ಹುಟ್ಟುತ್ತಾವ. ದೃಷ್ಟ್ಯ, ಮಗು ಹುಟ್ಲಿ ಅಂತ ಆ ದೃಷ್ಟಿಯಿಂದ ನೋಡಿದ್ರೆ ಸಾಕಂತೆ. ಆ ರೀತಿ ಇಟ್ಟುಕೊಂಡು ನೋಡಿದ್ರೆ ಅದರಿಂದಲೂ ಸಂತಾನ ಆಗ್ತದಂತೆ. ಸ್ಪರ್ಶಾತ್, ಇನ್ನೊಂದು ಸ್ಪರ್ಶದಿಂದಲೂ ಸಂತಾನ ಆಗ್ತದೆ ದೇವತೆಗಳಲ್ಲಿ. ಸಂಘರ್ಷೇಣೇತಿ ಪಂಚಧ, ಸಂಘರ್ಷದಿಂದಲೂ ಆಗ. ಈಗ 5 ಕ್ರಮ ಉಂಟು. ವಾಯುದೇವರು ಬಂದು ಕುಂತಿಯನ್ನು ಸ್ಪರ್ಶ ಮಾಡಿ ಮಗು ಹುಟ್ಟು ಹಾಗೆ ಮಾಡಿದ್ರು. ತತ್ಕಾಲದಲ್ಲಿ ಭೀಮಸೇನ ದೇವರು ಹುಟ್ಟು. ಸವಾಯುರೇವ ಆಭವದತ್ರ ಭೀಮ ನಾಮಾಭೃತಾಮ ಸಕಲಾಹಿ ಯಸ್ಮಿನ್ ಸವಿಷ್ಣುನೇಶೇನ ಯುತ ಸದೈವ ನಾಮ್ನಾಸೇನೋ ಭೀಮಸೇನಸ್ತತೋಭೂತ್. ಭೀಮಸೇನ ಅಂತ ನಾಮಕರಣ ಆಯ್ತಂತೆ.
ಭೀಮಸೇನ ಅಂತ ನಾಮಕರಣ ಆಯ್ತು ಅಂತ ಹೇಳುವಾಗ ಆಚಾರ್ಯರು ಆ ಭೀಮಸೇನ ಶಬ್ದದ ಅರ್ಥ ವಿವರಣೆ ಮಾಡ್ತಾ ಇದ್ದಾರೆ. ಯಾಕೆ ವಿಶೇಷವಾಗಿ ಭೀಮಸೇನ ಶಬ್ದದ ಅರ್ಥ ಹೇಳ್ತಿದ್ದಾರೆ ಅಂತಂದ್ರೆ, ಇವತ್ತು ಲೋಕದಲ್ಲಿ ಭೀಮಸೇನ ಅನ್ನೋ ಶಬ್ದವನ್ನು ಎಲ್ಲೆಲ್ಲೋ ಬಳಸ್ತಾ ಇದ್ದಾರೆ. ಯಾರಾದ್ರೂ ಒಬ್ಬ ಲಟ್ಟ ಇದ್ದ ಹುಡುಗ ಇದ್ರೆ ಅವನಿಗೆ ಭೀಮ ಅಂತ ಹೆಸರಿಟ್ಬಿಡ್ತಾರೆ. ದಷ್ಟಪುಷ್ಟವಾದ ದೇಹ ಇದ್ರೂ ಸಾಕು, ಸ್ವಲ್ಪ ಜಾಸ್ತಿ ತಿಂದ್ರು ಸಾಕು, ಭೀಮ ಅಂತ ಹೆಸರಿಟ್ಬಿಡೋದು, ಭೀಮ ಅಂತ ಅಪಹಾಸ ಮಾಡೋದು. ಭೀಮಸೇನ ಅನ್ನೋ ಶಬ್ದ ಅಪಹಾಸಕ್ಕೆ ಉಪಯೋಗಿಸೋ ಶಬ್ದ ಅಲ್ಲ. ಲಟ್ಟ ಇದ್ದವರನ್ನ, ದಪ್ಪಿದ್ದವರನ್ನ, ಜಾಸ್ತಿ ತಿನ್ನುವವರಿಗೆ ಅಪಹಾಸ ಮಾಡ್ಲಿಕ್ಕೆ ಇರೋ ಶಬ್ದ ಅಲ್ಲ ಭೀಮಸೇನ ಶಬ್ದ. ಇವತ್ತು ಆ ಕಡೆ ಆ ರೀತಿ ಬಳಕೆ ಆಗ್ತಾ ಇದೆ. ರಾಮಾಯಣ ಅನ್ನುವಂತಹ ಶಬ್ದವನ್ನ ಎಷ್ಟು ಅಪಹಾಸಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಂದ್ರೆ, ಸಹಜವಾದ ರೀತಿಯಲ್ಲಿ ಬಳಸಿ ಬಿಡ್ತಾರೆ. ಯಾರಾದ್ರೂ ಏನಾದ್ರೂ ಒಂದು ಜಾಸ್ತಿ ಏನಾದ್ರೂ ಕಲಹ ಜಗಳ ಇಲ್ಲಾದ್ರೂ ನೋಡಿದ್ರೆ ಅದೊಂದು ದೊಡ್ಡ ರಾಮಾಯಣ ಅಂದ್ಬಿಡ್ತಾರೆ. ಏನ್ ರಾಮಾಯಣ, ಅದೇ ರಾಮಾಯಣ ಅಂದ್ರೆ ಇಷ್ಟೇನೆ ರಾಮಾಯಣ. ಅಥವಾ ಜಾಸ್ತಿ ಏನಾದ್ರೂ ಹರಟ್ಲಿಕ್ಕೆ ಶುರು ಮಾಡಿದ್ರೆ, ಅತಿ ಹರಟೆ ಹೊಡೆದ್ರೆ, ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಸಾಕು ಮಾಡಿ ನಿನ್ ಪುರಾಣ ಅಂತ. ವೇದವ್ಯಾಸ ದೇವರು ಮಾಡಿದ ಪುರಾಣದ ಗತಿ, ವಾಲ್ಮೀಕಿಗಳು ಬರೆದಂತಹ ರಾಮಾಯಣದ ಗತಿ, ಭೀಮಸೇನ ಅನ್ನೋ ಹೆಸರು ಇವತ್ತು ಈ ರೀತಿ ಬಳಕೆ ಆಗ್ತಾ ಇತ್ತು. ಸಾಕು ಮಾಡಿ ನಿನ್ ಪುರಾಣ ಅಂತಾರೆ. ಅಲ್ಲೇನೋ ದೊಡ್ಡ ರಾಮಾಯಣ ನಡೀತಾ ಇದೆ ಅಂತಾರೆ. ಯಾರೋ ಕುಸ್ತಿ ಹಿಡಿದು ಜಗಳಾಡ್ತಾ ಇತ್ತು. ಇಂಥ ಕಾಲ ಬಂದು ಹೋಗಿದೆ. ಯಾಕೆ ಭೀಮಸೇನ ಅನ್ನೋ ಶಬ್ದವನ್ನು ಕೂಡ ಹುಡುಗರು ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಇದ್ದವರಿಗೆ ಬಳಸ್ತಿರ್ತಾರೆ. ಭೀಮ ಅಂತ ಅಪಹಾಸಕ್ಕಾಗಿ ಬಳಸುವ ಶಬ್ದ ಆಗಿಬಿಟ್ಟಿದೆ. ಏನ್ ಅರ್ಥ ಭೀಮಸೇನ ಅಂತಂದ್ರೆ, ಭೀಮ, ಭೀಮ ಅಂತಲೇ ಒಂದು ಹೆಸರು. ಭೀಮ ಅಂತಂದ್ರೆ ಭೀ ಅಂದ್ರೆ ಭೃತಾಹ, ಭರಣ ಮಾಡಿದವನು ಅಂತ ಅರ್ಥ, ತುಂಬಿಕೊಂಡವನು ಅಂತ ಅರ್ಥ. ಭೀ ಅಂದ್ರೆ ತುಂಬಿಕೊಂಡವನು. ಮಾ ಅಂದ್ರೆ ವಿದ್ಯೆ, 7 ವಿದ್ಯೆಗಳನ್ನ ತಲೆಯಲ್ಲಿ ತುಂಬಿಕೊಂಡವನು ಭೀಮ. ಭೀಮ ಅನ್ನೋ ಶಬ್ದಕ್ಕೆ ಅದರ್ಥ. ಭೃತಾಹ ಮಾಹ ಏನ ಸಹ ಭೀಮಃ, ಭೀಮ ಅಂದ್ರೆ ಹಾಗ. ಇನ್ನು ಸೇನ ಅಂತಂದ್ರೆ, ಇನ ಅಂದ್ರೆ ವಿಷ್ಣು, ಸ ಅಂದ್ರೆ ಸಹಿತ, ಯಾವಾಗ್ಲೂ ವಿಷ್ಣು ಸಹಿತವಾಗೇ ಇರುವವನು. ಯತ್ರ ವಾಯು ತತ್ರ ಹರಿಹಿ, ಯತ್ರ ಹರಿಹಿ ತತ್ರ ವಾಯು. ಹರಿ ಇದ್ದಲ್ಲಿ ವಾಯು, ವಾಯು ಇದ್ದಲ್ಲಿ ಹರಿ. ಪರಮಾತ್ಮನನ್ನು ಬಿಟ್ಟು ಪ್ರಾಣದೇವರಿಲ್ಲ, ಪ್ರಾಣದೇವರನ್ನು ಬಿಟ್ಟು ಪರಮಾತ್ಮ ಇರುತ್ತೆ. ಅಷ್ಟು ಅನ್ಯೋನ್ಯವಾಗಿರುವವರು. ಆದ್ರಿಂದ ಸೇನ. ಇನ ಸ, ಇನನಿಂದ ಸ್ವಾಮಿಯಾದ ಪರಮಾತ್ಮನಿಂದ ಸದಾ ಸಹಿತರಾದ್ರಿಂದ ಸೇನ. ಭೀಮ ಅಂದ್ರೆ 7 ವಿದ್ಯೆಗಳನ್ನ, ಸಪ್ತ ಶಿವಾಸು ಮಾತೃಷು, 7 ವಿದ್ಯೆಗಳು, ಪಂಚರಾತ್ರ, 4 ವೇದಗಳು, ಇತಿಹಾಸ ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ. 4 ವೇದಗಳು, ಇತಿಹಾಸ ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ. ಇಷ್ಟು ಸದಾ ಭೀಮಸೇನ ದೇವರ ತಲೆಯಲ್ಲಿತ್ತಂತೆ. ಅಂಥ ಜ್ಞಾನ ಭೀಮಸೇನ ದೇವರು. ಬರೇ ಹೊಟ್ಟೆ ಬಾಕ ಅಲ್ಲ ಭೀಮ ಅಂತಂದು, ಬರೇ ಲಟ್ಟವಾದ ದೇಹ ಅಲ್ಲ, ತಲೆಯೂ ಕೂಡ ಆ ರೀತಿ ತುಂಬಿತ್ತಂತೆ 7 ವಿದ್ಯೆಗಳಿಂದ. ಆದ್ರಿಂದ ಭೀಮ ಅನ್ನೋ ಹೆಸರು ಬಂದಿದೆ. ಸೇನ ಅಂತಂದ್ರೆ ಸದಾ ಮಾನಸಿಕವಾಗಿ ವಿಷ್ಣುವಿನಿಂದ ಕೂಡಿಕೊಂಡೇ ಇರ್ತಿದ್ರು. ಮನಸ್ಸು ಒಮ್ಮೆಯೂ ವಿಷ್ಣುವನ್ನು ಬಿಟ್ಟು ಆಚೀಚೆ ಹೋಗ್ತಿದ್ದಿಲ್ಲ. ಭೀಮಸೇನ ಸ್ತತೋಸೌ, ಆದ್ರಿಂದ ಭೀಮಸೇನ ಅನ್ನೋ ಹೆಸರು ಬಂತು. ಭೀಮಸೇನ ದೇವರು ಹುಟ್ಟಿದ್ದು ಅದೊಂದು ಉಲ್ಲೇಖ ಮಹಾಭಾರತದಲ್ಲಿದೆ. ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿವಸ ಭೀಮಸೇನ ದೇವರು ಹುಟ್ಟಿದ್ದರು. ಫಾಲ್ಗುಣ ಶುದ್ಧ ತ್ರಯೋದಶಿ ಭೀಮ ಜಯಂತಿ. ಭೀಮಸೇನ ದೇವರು ಹುಟ್ಟಿದಾಗ ಏನಾಯ್ತು? ದುರ್ಯೋಧನ ಹುಟ್ಟಿದಾಗ ಹೇಗೆ ಕತ್ತೆಗಳೆಲ್ಲ ಅರಿಚಿಕೊಂಡುವೋ, ಭೀಮಸೇನ ದೇವರು ಹುಟ್ಟಿದಾಗ ಏನಾಯ್ತು ಅಂತಂದ್ರೆ, ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಶ್ರುವು ಮಹಾಸುರ ವಾಹನ ಸೈನ್ಯ ಸಂಯುತಾ ನೃಪಾಶ್ಚ ತತ್ಪಕ್ಷ ಭವಾ ಸಮಸ್ತಾ ತದಾ ಭೀತ ಅಸುರ ರಾಕ್ಷಸಾಶ್ಚ. ಭೀಮಸೇನ ದೇವರು ಹುಟ್ಟಿದ ಕೂಡಲೇ ಅಸುರರು ರಾಕ್ಷಸರು ಅವರ ಪಕ್ಷಕ್ಕೆ ಸೇರಿದವರು ಯಾರ್ಯಾರಿದ್ರೋ, ದೈತ್ಯರು, ರಾಕ್ಷಸರು, ಅಸುರರು ಅವರ ಗುಂಪಿಗೆ ಸೇರಿದವರು, ಅವರೆಲ್ಲ ರಕ್ತ ವಾಂತಿ ಮಾಡಿಕೊಂಡ್ರು. ಭೀಮ ಹುಟ್ಟಿದ ಕೂಡಲೇ ಆದದ್ದು 2. ಒಂದು, ಭೀಮ ಹುಟ್ಟಿ 10 ದಿವಸ ಅಷ್ಟೇ, 10 ದಿವಸ ಮೊದಲಾದದ್ದು ಇವರೆಲ್ಲ ರಕ್ತವಾಂತಿ ಮಾಡಿಕೊಂಡು. ಭೀಮ ಹುಟ್ಟಿದ ಕೂಡಲೇ 10 ದಿವಸಕ್ಕೆ ಕುಂತಿದೇವಿ ಒಂದ್ಸಲ ಭೀಮನನ್ನು ಎತ್ತುಕೊಂಡು ಒಂದು ಪರ್ವತಕ್ಕೆ ಬಂದಿದ್ದಂತೆ. ಯಾವುದೋ ಹುಲಿ ಗರ್ಜನೆ ಮಾಡಿತು. ಗರ್ಜನೆ ಮಾಡಿದ ಕೂಡಲೇ ಅವಳ ಕೈಯಿಂದ ಜಾರಿ ಆ ಮಗು ಕೆಳಗೆ ಬಿತ್ತು. ಭೀಮ ಕೆಳಗೆ ಬಿದ್ದು ಕೂಡಲೇ ಆ ಪರ್ವತ ಪುಡಿ ಪುಡಿಯಾಗಿ ಹೋಯ್ತಂತೆ. ಶತಶೃಂಗ ಅನ್ನುವಂತಹ ಪರ್ವತ ಪುಡಿಯಾಗಿ ಹೋಯ್ತಂತೆ. ಶತಶೃಂಗ ಅನ್ನೋ ಹೆಸರು ಮೊದಲೇ ಇತ್ತು ಅಂತ ಮೊನ್ನೆ ಹೇಳಿದ್ದೀನಿ. ಶತಶೃಂಗ ಅಂತ 100 ಶೃಂಗ ಇರೋ ಪರ್ವತ. ಅದರಲ್ಲಿ ಒಂದು ಪರ್ವತದಲ್ಲಿ ಆ ಕುಂತಿದೇವಿ ಬಂದಾಗ ಭೀಮ ಬಿದ್ದು ಆ ಪರ್ವತವೇ ಪುಡಿಯಾಗಿ ಹೋಯ್ತಂತೆ. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತ ಜನನೀಕರಾದ್ಯದ ಪಪಾತ ಸಂಚೂರ್ಣಿತ ಏವ ಪರ್ವತಃ ತೇನಾಖಿಲೋಸೌ ಶತಶೃಂಗ ನಾಮ. ಶತಶೃಂಗ ಅನ್ನುವಂತಹ ಪರ್ವತ ಸಂಚೂರ್ಣಿತ ಪುಡಿಯಾಯಿತು. ಅಂಥ ಶಕ್ತಿ ಭೀಮನಿಗಿತ್ತಂತೆ. ಮತ್ತು ಅಸುರ ಪಕ್ಷದವರೆಲ್ಲ ರಕ್ತ ವಮನ ಮಾಡಿಕೊಂಡ್ರಂತೆ. ಎಲ್ಲರೂ ಹೆದರಿದ್ರಂತೆ. ಆವಾಗ ಭೀಮ ಅನ್ನೋ ಶಬ್ದಕ್ಕೆ ಇದು ಒಂದು ಅರ್ಥ ಹೇಳ್ತಾರೆ. ಹುಟ್ಟಿದಾಗ ಅಸುರರೆಲ್ಲ ಹೆದರಿದ್ರಿಂದ ಇವನಿಗೆ ಭೀಮ ಅನ್ನೋ ಹೆಸರು ಕೂಡ ಬಂತು ಅಂತ. ಹೀಗೆ ಭೀಮಸೇನ ದೇವರು ಯಾವತ್ತು ಹುಟ್ಟಿದ್ರು ಅಂತ ಅನ್ನೋದನ್ನು ಆಚಾರ ಹೇಳ್ತಾರೆ.
ಯುಧಿಷ್ಠಿರ ಹುಟ್ಟಿದ ಮೇಲೆ ಪಾಂಡು ಸಮಾಲೋಚನೆ ಮಾಡಿದ, ವಾಯುದೇವರನ್ನು ಕರಿ ಅಂತ ಹೇಳಿದ, ಭೀಮ ಹುಟ್ಟಿದ. ಆದ್ರೆ ಭೀಮ ಹುಟ್ಟಿದ ಯಾವ? ದುರ್ಯೋಧನ ಹುಟ್ಟಿದ ಮಾರನೇ ದಿವಸನೇ ಭೀಮ ಹುಟ್ಟಿದ. ನಾನು ದುರ್ಯೋಧನ ಹುಟ್ಟಿದ ಮರ ದಿವಸನೇ ಅವನ ಕಲಿಯನ್ನು ಕೊಲ್ಲಿಕ್ಕೆ ನಾನಿದ್ದೀನಿ ಅಂತ ಮಾರನೇ ದಿವಸನೇ ಭೀಮಸೇನ ದೇವರು ಹುಟ್ಟಿದ್ದಾರೆ. ಅವರ್ಧತಾತ್ರೈವ ವೃಕೋಧರೋವನೆ ಮುದಂ ಸುರಾಣಾಮಧಿಕಂ ಪ್ರವರ್ಧಯನ್ ತದೈವ ಶೇಷೋ ಹರಿಣೋದಿತೋ ವಿಶತ್ ಗರ್ಭಂ ಸುತಾಯ ಅಪಿ ದೇವಕಸ್ಯ. ಭೀಮ ಹುಟ್ಟಿ 2 ತಿಂಗಳಾದ್ಮೇಲೆ ಬಲರಾಮ ಹುಟ್ಟಿದ್ನಂತ. ಅಲ್ಲಿ ಕೃಷ್ಣಾವತಾರಕ್ಕೆ ಹೋಗಿ ಭೀಮಸೇನ ದೇವರು ಹುಟ್ಟಿದ್ರು. 2 ತಿಂಗಳಿದ್ದಾಗ ಅಲ್ಲಿ ಬಲರಾಮ ಹುಟ್ಟಿದ್ದಾರೆ. ಬಲರಾಮನಿಗಿಂತ ಮುಂಚೆ 6 ಮಕ್ಕಳನ್ನ ಕೊಂದದ್ದು ಹೇಳಿಬಿಟ್ಟಿದ್ದು. 6 ಮಕ್ಕಳನ್ನ ಕಂಸ ಕೊಂದಿದ್ದ. ಆಮೇಲೆ ಇಲ್ಲಿ ಗಾಂಧಾರಿ ಗರ್ಭಿಣಿ ಆದ್ಲು. ಇಲ್ಲಿ ಕುಂತಿಯಲ್ಲಿ ಯುಧಿಷ್ಠಿರ ಹುಟ್ಟಿದ. ಆಮೇಲೆ ಗಾಂಧಾರಿಯ ಇದರಿಂದ ಗರ್ಭದವನು ದುರ್ಯೋಧನ ಹುಟ್ಟಿದ. ದುರ್ಯೋಧನ ಮಾರನೇ ದಿವಸ ಕುಂತಿಯಿಂದ ಭೀಮಸೇನ ದೇವರು ಹುಟ್ಟಿದ್ರು. ಭೀಮ ಹುಟ್ಟಿ 2 ತಿಂಗಳಾದ ಮೇಲೆ ಬಲರಾಮ ಹುಟ್ಟಿದ. ಬಲರಾಮ ಹೇಗೆ ಹುಟ್ಟಿದ ಅಂತಂದ್ರೆ, ದೇವಕಿ ಗರ್ಭದಲ್ಲಿ 3 ತಿಂಗಳಿದ್ನಂತೆ, ರೋಹಿಣಿ ಗರ್ಭದಲ್ಲಿ 7 ತಿಂಗಳಿದ್ನಂತೆ. ಇದೊಂದು ವಿಚಿತ್ರ ಜನನ. ಹುಟ್ಟಿದ ಮೇಲೆ ಅಲ್ಲೊಂದಿಷ್ಟು ದಿವಸ, ಇಲ್ಲೊಂದಿಷ್ಟು ದಿವಸ, ಇಲ್ಲೊಂದಿಷ್ಟು ದಿವಸ, ಅಥವಾ ವಯಸ್ಸಾದ ಮೇಲೆ ಆ ಮಗನ ಹತ್ರ 1 ತಿಂಗಳಿರ್ತೇನೆ, ಈ ಮಗನ ಹತ್ರ 1 ತಿಂಗಳಿರ್ತೇನೆ, ಹೆಣ್ಣು ಮಕ್ಕಳ ಮನೇಲಿ 1 ತಿಂಗಳಿರ್ತೇನೆ ಅಂತಿರ್ತಾರೆ. ಇವನು ಬಲರಾಮ ಹುಟ್ಟೋದಕ್ಕಿಂತ ಮುಂಚೆನೆ 3 ತಿಂಗಳು ದೇವಕಿ ಗರ್ಭದಲ್ಲಿ, 7 ತಿಂಗಳು ರೋಹಿಣಿ ಗರ್ಭದಲ್ಲಿ ಇದ್ನಂತೆ. ಅದೊಂದು ವಿಚಿತ್ರ. ದುರ್ಗಾದೇವಿ ಮಾಡಿದ ಕೆಲಸ. ಪರಮಾತ್ಮನ ಆಜ್ಞೆಯಿಂದ ದುರ್ಗಾದೇವಿ ಹಾಗೆ ಮಾಡಿದ್ಲಂತೆ. ಸತತ್ರ ಮಾಸತ್ರಯಮುಷ್ಯ ದುರ್ಗಯ ಅಪವಾಹಿತೋ ರೋಹಿಣಿ ಗರ್ಭಮಾಶು ನಿಯುಕ್ತಯ ಕೇಶವೇನಾಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತಜಾತ ಪೃಥಿವ್ಯಾಂ. ಅಂತೂ ಭೀಮ 2 ತಿಂಗಳಾದಾಗ ಅಲ್ಲಿ ರೋಹಿಣಿ ಮಗನಾಗಿ ಬಲರಾಮ ಹುಟ್ಟಿದ್ದಾನೆ. ರೋಹಿಣಿ ಯಾರು? ಅದು ಹೇಳಿದ್ದೀನಿ ಮೊನ್ನೆ. ರೋಹಿಣಿ ಯಾರು ಅಂತಂದ್ರೆ ಆಚಾರ್ಯ ಹೇಳಿದ್ದಾರೆ, ಕಶ್ಯಪ ಋಷಿಗಳು ವಸುದೇವನಾಗಿದ್ದಾಗ ಆ ಕಶ್ಯಪರ ಹೆಂಡಂದ್ರಿಬ್ಬರಿದ್ರು, ಅದಿತಿ ಮತ್ತು ಸುರಭಿ. ಅದಿತಿ ದೇವಕಿ ಆದ್ಲು, ಸುರಭಿ ಅನ್ನೋ ಹೆಂಡತಿನೇ ರೋಹಿಣಿಯಾಗಿ ಹುಟ್ಟಿದ್ಲು. ಆದ್ರೆ ರೋಹಿಣಿ ನಂದಗೋಕುಲದಲ್ಲಿದ್ಲು. ರೋಹಿಣಿ ದೇವಕಿ ಮಾತ್ರ ಮಧುರೆಯಲ್ಲಿದ್ದಂತೆ. ಗರ್ಭಿಣಿಯಾದಾಗ ಕಂಸ ಯಾರು ಗರ್ಭಿಣಿಯಾಗಿದ್ರೋ ಅವರನ್ನ ಮಾತ್ರ ವಸುದೇವನ ಹತ್ರ ಇಟ್ಟು ಉಳಿದವ್ರನ್ನೆಲ್ಲ ಆಚೆ ಕಳಿಸಿಬಿಡ್ತಿದ್ನ. ಯಾಕೆ ಅಂತಂದ್ರೆ ಎಲ್ಲಿಯಾದ್ರೂ ಮುಂದೆ ಆ ವಸುದೇವ ಮಕ್ಕಳನ್ನ ಹಗರಣ ಮಾಡ್ತಾನೇನೋ ಅಂತ ಪೂರ್ವಾಲೋಚನೆ ಮಾಡಿ ಮೊದಲೇ ಉಪಾಯ ಮಾಡಿ ರೋಹಿಣಿ ಅವ್ರನ್ನೆಲ್ಲ ದೂರ ಇಟ್ಟು, ಅವಳು ಗರ್ಭಿಣಿಯಾಗಿದ್ಲು, ಆ ಕಡೆ ಇಟ್ಟು ದೇವಕಿಯನ್ನು ಮಾತ್ರ ಇಲ್ಲಿ ಇಟ್ಟಿದ್ನಂತೆ. ಎಲ್ಲಿಯಾದ್ರೂ ಮಕ್ಕಳನ್ನ ಆಚೀಚೆ ಮಾಡಿಬಿಟ್ರೆ ನನಗೆ ಮೃತ್ಯು ಆಗುವ ಮಗು ಉಳಿತದೆ, ಇನ್ಯಾವುದೋ ಸತ್ತು ಹೋಗ್ತದೆ ಅಂತ ಹೇಳಿ ಹಾಗೆ ಉಪಾಯ ಮಾಡಿದ್ದ. ಪರಮಾತ್ಮ ಅದಕ್ಕಿಂತಲೂ ಮೇಲೆ ಉಪಾಯ ಮಾಡಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ನೀ ಚಾಪೆ ಕೆಳಗೆ ತೂರಿದ್ರೆ ನಾ ರಂಗೋಲಿ ಕೆಳಗೆ ತೂರ್ತೀನಿ ಅಂತ. ಹಂಗೆ ಚಾಪೆ ಕೆಳಗೆ ತೂರುವಷ್ಟು ಉಪಾಯ ಅವನು ಮಾಡಿದ್ರೆ ರಂಗೋಲಿ ಕೆಳಗೆ ತೂರಿದನಂತೆ ಪರಮಾತ್ಮ. ಅದಕ್ಕೇನ್ ಮಾಡಿದ ಭಗವಂತ? ದುರ್ಗೆಗೆ ಅಪ್ಪಣೆ ಮಾಡಿದ, ರೋಹಿಣಿಯನ್ನ ದೂರ ಇಟ್ಟಿದ್ದಾನೆ, ಇಲ್ಲಿ ದೇವಕಿಯನ್ನು ಇಟ್ಟಿದ್ದಾನೆ. ದೇವಕಿ ಗರ್ಭವನ್ನ ನೀನು ತಗೊಂಡೋಗಿ ರೋಹಿಣಿ ಹೊಟ್ಟೆಯಲ್ಲಿ ಇಟ್ಟುಬಿಡು, ಅಲ್ಲಿ ಬಲರಾಮ ಹುಟ್ಲಿ, ಇಲ್ದಿದ್ರೆ ಅದು ಗೊತ್ತಾಗುದಿಲ್ಲ. ಆ ರೀತಿ ಮಾಡಿ ಪರಮಾತ್ಮ ಹೇಳಿ ಅಲ್ಲಿ ಬಲರಾಮ ಹುಟ್ಟಿದ್ದಾನೆ. ಭೀಮಸೇನ ದೇವರು 2 ತಿಂಗಳಿದ್ದ. ಅವನಿಗೆ ಹೆಸರಿಡುವಾಗ ಬಲ ಅಂತ ಹೆಸರು ಬಂತು. ಯಾಕೆಂದ್ರೆ ಬಲಾಢ್ಯ ಸ ನಾಮತೋ ಬಲದೇವೋ ಬಲಾಢ್ಯ. ಹಾಗಿದ್ರು ಶೇಷದೇವರ ಅವತಾರ. ಶೇಷದೇವರು ಮಹಾಬಲಿಷ್ಠರು. ಎಂಥ ಬಲ ಅಂತ ಗೊತ್ತಿದೆ ಶೇಷ